ಫಸ್ಟ್ ಸ್ಯಾಂಪಲ್ ತೊಗೊಂಡ್ಬಿಟ್ಟು ನೋಡೋಣ ಹೆಂಗೆ ಅಂತ. ಎಲ್ಲ ಕಡೆಯಿಂದ ಸ್ವಲ್ಪ ತೊಗೋಬೇಕು. ಬನ್ನೀಗ ನೋಡಿ, ಇಷ್ಟು ಸ್ಯಾಂಪಲ್ ತೊಗೊಂಡಿದ್ದೀವಿ. ಈಗ ಹೋಗ್ಬಿಟ್ಟು ಹಲ್ ಮಾಡಬೇಕು. ಹಲ್ ಮಾಡಿಬಿಟ್ಟು ನೋಡೋಣ ಏನು ಕಲೆಕ್ಟ್ ಸ್ಯಾಂಪಲ್ ಬಿಟ್ಟು ಫುಲ್ ಹಾಕಿದ್ದೀವಿ. ಈಗ ಈ ಮಾರ್ನಿಂಗಲ್ಲಿ ಏನು ಗುಡ್ಡಿದೆ ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ನೋಡಿ, ಫುಲ್ ಮೋಡ ಅಂತಂದರೆ ನೀರು ಕೊಡೋದ್ರಲ್ಲಿ ಒಂದು 10-12 ಡೇಸ್ ಆಗಿದೆ. ಈಗ ಮೆಣಸಿಗೆ ಡ್ರಿಪ್ಪೇ ಸ್ಟಾರ್ಟ್ ಮಾಡಿಲ್ಲ. ಈಗ ಮಳೆ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ 20% ಅಂತೂ ಬ್ಲೌಸಮ್ ಆಗೇ ಆಗುತ್ತೆ. ಒಂದು 10-15 ಸೆಕೆಂಡ್ ಸ್ವಲ್ಪ ಡ್ರಿಸಲ್ ಆಗಿಬಿಡುತ್ತೆ ಈಗ ಸಡನ್ನು. ಬನ್ನಿ, ಡ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಈ ಫಿಲ್ಟ್ರೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಫಸ್ಲು ನೋಡೋಕೆ ನೆಕ್ಸ್ಟ್ ಇಯರ್ ಫಸ್ಲು ನೋಡಬೇಕು. ಇಲ್ಲಿ ನೋಡಿ, ಹಿಂಗೆ ಫೋಲೇಜ್ ಅಂತ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ ನೋಡೋಣ. ಈಗ ಇದೆಲ್ಲ ಕಾಫಿ ಎಲ್ಲ ಹಾಕ್ಬಿಟ್ಟಿದೆ ಇಲ್ಲಿ. ಈಗ ಮೇಯ್ನ್ ಟೆಸ್ಟ್ ಮಾಡಬೇಕಿದು. ಇದು ನಿನ್ನೆ ಪಾರ್ಚ್ಮೆಂಟ್ ಮಾಡಿ ಹಾಕಿರೋದು. ಈಗ ಹೋಗ್ಬಿಟ್ಟು ಪಾರ್ಚ್ಮೆಂಟ್ ಸ್ಯಾಂಪಲ್ ತೊಗೊಂಡ್ಬಿಟ್ಟು ನೋಡೋಣ ಹೆಂಗೆ ಅಂತ. ಈಗ ನೋಡಿ, ಇಲ್ಲೆಲ್ಲ ಇದೆ, ಇಷ್ಟಿದೆ ಫುಲ್ ಟೋಟಲು. ಇದು ಸ್ಯಾಂಪಲ್ ತೊಗೋಬೇಕೀಗ. ಇದು ಬರಬೇಕಿತ್ತು. ಎಲ್ಲ ಕಡೆಯಿಂದ ಸ್ವಲ್ಪ ತೊಗೋಬೇಕು. ಬನ್ನೀಗ ನೋಡಿ, ಇಷ್ಟು ಸ್ಯಾಂಪಲ್ ತೊಗೊಂಡಿದ್ದೀವಿ. ಈಗ ಹೋಗ್ಬಿಟ್ಟು ಹಲ್ ಮಾಡಬೇಕು. ಹಲ್ ಮಾಡಿಬಿಟ್ಟು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ತಂದು ಈಗ ಹಾಕಿದ್ದೀವಿ. ಇಲ್ಲಿ ಏನು ಕಲೆಕ್ಟ್ ಸ್ಯಾಂಪಲ್ ಬಿಟ್ಟು ಫುಲ್ ಹಾಕಿದ್ದೀವಿ. ಈಗ ಇಲ್ಲಿ ನೋಡಿ, ಎಲ್ಲ ಹಲ್ಲಾಗಿ ಬಂದಿದೆ. ಈಗ ಇದನ್ನ 150 ಗ್ರಾಮ್ ನಾವು ಹಾಕ್ಬಿಟ್ಟು ಟೆಸ್ಟ್ ಮಾಡಬೇಕು. ಈಗ 16 ಇದೆ, ಇದನ್ನು ಟೇಪ್ ಮಾಡ್ಕೊಂಬಿಡೋಣ. ಈಗ ಬಂದ್ಬಿಟ್ಟು 150 ಗ್ರಾಮ್ ಹಾಕಬೇಕು. ಇದರಲ್ಲಿ 150 ಇದೆ. ಈಗ ಬನ್ನಿ, ಈಗ ಹಾಕೋಣ. ಈಗ 11.2 ಇದೆ, ಬಂದಿದೆ ಇದು. ಬನ್ನೀಗ ಅದು ಬಂದಿದೆ, ಅದು ಬಿಡಿಸ್ಬಿಟ್ಟಿದ್ದೀವಿ. ಅದನ್ನ ಈಗ ಗುಡ್ಡೆ ಮಾಡಿಸ್ಬೇಕೀಗ. ಗುಡ್ ಮಾರ್ನಿಂಗ್. ಈ ಮಾರ್ನಿಂಗಲ್ಲಿ ಏನು ಗುಡ್ಡಿದೆ ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ನೋಡಿ, ಫುಲ್ ಮೋಡ ಅಂತಂದರೆ ಬರೀ ಕಾಫಿ ಪ್ಲಾಂಟೇಷನ್ಸ್ಗಂತೂ ಯಾರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಈ ಮಳೆನ. ಬೇಕಾಗಿಲ್ಲ, ಇನ್ನೊಂದು ತಿಂಗಳು ಬೇಕಾಗಿಲ್ಲ ಮಳೆ ಎಲ್ಲ. ನೋಡಿ, ಎಲ್ಲ ಪಾಸ್ಮೆಂಟ್ ಎಲ್ಲ ಒಣಗ್ತಾ ಇದೆ ಇಲ್ಲೆಲ್ಲ. ಬನ್ನಿ, ನಾವು ಪಾಸ್ಮೆಂಟ್ ಮಾಡೋದ್ರಿಂದ ಎಷ್ಟೋ ಪರವಾಗಿಲ್ಲ. ಚಳಿ ಎಲ್ಲ ಆಗಿಬಿಟ್ರೆ ನನ್ನ ಪ್ರಕಾರ ಈ ಥರ ವೆದರ್ ಇದ್ದರೆ ಒಣಗೋದೇ ಇಲ್ಲ. ಬನ್ನಿ, ಇಲ್ಲಿ ನೋಡಿ, ಈಗ ಒಂದು ನೀರು ಕೊಡೋದ್ರಲ್ಲಿ ಒಂದು 10-12 ಡೇಸ್ ಆಗಿದೆ. ಈಗ ಮೆಣಸಿಗೆ ಡ್ರಿಪ್ಪೇ ಸ್ಟಾರ್ಟ್ ಮಾಡಿಲ್ಲ. ಏನು ಅಂತಂದರೆ ಸಿಂಪಲ್ಲು, ಜಾಸ್ತಿ ನಿಮಗೆ ಸಾಫ್ಟ್ನೆಸ್ ಇರಬಾರ್ದು, ಮೆತ್ತಿ ಮುದ್ದೇನೂ ಆಗಬಾರ್ದು. ಇನ್ನು ನಿಮಗೆ ಸಖತ್ ಮಾಯ್ಶ್ಚರ್ ಇರಬಾರ್ದು, ಸಖತ್ ಡ್ರೈ ಆಗಿರಬಾರ್ದು. ಈಗ ಸ್ವಲ್ಪ ನೋಡಿ, ಸ್ವಲ್ಪ ಡ್ರೈ ಆಗಿ ಸ್ಟಾರ್ಟ್ ಆಗಿದೆ. ಈಗ ಬೆಸ್ಟ್ ಟೈಮ್ ಈಗ ನೀರು ಕೊಡೋಕ್ಕೆ. ಅದಕ್ಕೆ ಈಗ ಏನು ಮಾಡ್ತೀನಿ ಅಂತಂದರೆ, ಈಗ ನೀರು ಕೊಡ್ತೀನಿ. ನೆಕ್ಸ್ಟ್ ನೀರು ಕೊಟ್ಟರೆ ಇನ್ನು 10 ದಿನ ಆದಮೇಲೆ, 10-15 ದಿನ ಆದಮೇಲೆ ನೀರು ಕೊಡೋದು. ಇದಕ್ಕೆ ನೀರಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ನೀರು ಕೊಡೋಕ್ಕಾಗಲ್ಲ. ಲಿಮಿಟಲ್ಲಿ ನಾವು ಕೊಡಬೇಕು. ಅದಕ್ಕೆ ನೋಡ್ಕೊಂಡು ಹೋಗಿ ಬಂದಿದ್ದೀನಿ. ಈಗ ಎಲ್ಲ ಹೋಗ್ಬಿಟ್ಟು ಟ್ರಿಪ್ಪಲ್ಲಿ ನೋಡ್ತಾಯಿದ್ದೀನಿ ಬಿಡ್ಬೋದಾ ಇದಕ್ಕೆ ಅಂತ. ಇನ್ ಕೇಸ್ ಇದಕ್ಕೆ ರಿಕ್ವೈರ್ಮೆಂಟ್ ಇದೆ. ಈಗ ನೋಡಿದ್ದು ಆಲ್ಮೋಸ್ಟ್ ಈ ವರ್ಷ ಪ್ಲಾಂಟೆಡು ಆಲ್ಮೋಸ್ಟ್ ಒಂದು 3-4 ಅಡಿ ಬಂದಾಯ್ತು ಮೇಲೆ. ಇದು ಹಾಗೆ ನೋಡ್ಕೊಂಡ್ಬಿಟ್ಟು ಮಾಡಬೇಕೀಗ. ನಿಮಗೆ ಜಾಸ್ತಿ ನೀರು ಕೊಟ್ಟರೆ ಅದು ನಿಮ್ಗೆ ಏನಂತಾರೆ ರೂಟ್ ಡೆವಲಪ್ಮೆಂಟ್ ಇರಲ್ಲ. ನೀರಿಲ್ಲ ಅಂದರೆ ರೂಟ್ ಡೆವಲಪ್ಮೆಂಟ್ ಅಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟೇ ತಕ್ಕ ಮಟ್ಟಿಗೆ ಕೊಡ್ತಾ ಹೋಗ್ಬೇಕು. ಚೂರು ಕೊಡ್ತಾಯಿದ್ರೆ ಬೆಸ್ಟ್. ನಾನೀಗೊಂದು ಇದೊಂದು 3/4 ಗಂಟೆ ಹೊಡಿತೀನಿ. 2 ಜೆಟ್ ಇದೆ. ಆಮೇಲೆ ಇನ್ನು 15 ದಿನ ನಾನು ಕೊಡೋಕೆ ಹೋಗಲ್ಲ. ಅಷ್ಟೊತ್ತಿಗೆ ಫೋನ್ ಬೇರೆ ಬರೋಕ್ಕಾಯ್ತು. ಆಗಿದೆ ಅಷ್ಟೇ. ಈಗ ಕಾಫಿ ಕುಯ್ಲು ಹೋಗ್ಬರೋಣ. ಈಗ 2 ನಿಮಿಷ ಬಿಸಿಲು ಬಂದರೆ 1-1.5 ಗಂಟೆ ನೆರಳು ಬರ್ತಾಯಿದೆ. ಇದೆಲ್ಲ ಹಣ್ಣಾಗಿದೆ ನಮಗೀಗ ನೋಡಿ. ಮಳೆ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ 100% ಒಂದು 20% ಅಂತೂ ಬ್ಲೌಸಮ್ ಆಗೇ ಆಗುತ್ತೆ. 20% ಬ್ಲೌಸಮ್ ಆಗುತ್ತೆ. ಬ್ಲೌಸಮ್ ಒಂದು ಸ್ವಲ್ಪ ಕಾಫಿ ಕೊಯ್ದು ನಿಲ್ಲಿಸ್ಬೇಕಾಗುತ್ತೆ. ಮತ್ತು ಇನ್ ಕೇಸ್ ಬಿಸಿಲು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಕಾಫಿ ಉದ್ರಕ್ಕೂ ಸ್ಟಾರ್ಟ್ ಆಗ್ಬಿಡುತ್ತೆ. ಹಣ್ಣಾಗಿದೆ ಹಾಗೆ. ಮತ್ತು ನೆಕ್ಸ್ಟ್ ವರ್ಷಕ್ಕೆ ಏನಾಗುತ್ತೆ, ನೆಕ್ಸ್ಟ್ ವರ್ಷಕ್ಕೆ ಅರ್ಲಿ ಹಣ್ಣು ಬಂದುಬಿಡುತ್ತೆ 20%. ಆಗ ಅದು ಕುಯ್ಯೋದು, ಅದು ಬಿಡೋದು, ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಬನ್ನಿ ನೋಡಿ, ಈ ಸಿಲ್ವರ್ ಇಲ್ಲಿ ಒಣಗೋಗಿತ್ತು. ಇಲ್ಲಿ ಸಿಲ್ವರು ಒಂದು ಕಟ್ ಮಾಡೋದು, ಅದ್ರ ಜೊತೆಗೆ ಗಿಡನೂ ಒಣಗೋಯ್ತು. ನೋಡಿ ಇಲ್ಲಿ ಈ ಥರ ಪ್ರಾಬ್ಲಮ್. ಅದು ನೆಕ್ಸ್ಟಿಗೆ ರೀಪ್ಲಾಂಟ್ ಆಗಬೇಕೀಗ. ಸಾಮಾನ್ಯವಾಗಿ ಎಲ್ಲರದ್ದು ಆ ಪ್ರಾಬ್ಲಮ್ ಕೇಳಿದ್ದೀನಿ. ಪಕ್ಕದಲ್ಲಿ ಯಾವುದೋ ಮರ ಸತ್ತೋಯ್ತು ಅಂತಂದರೆ ಅದ್ರ ಪಕ್ಕದಲ್ಲಿ ಸುತ್ತ ಇರೋದು ಕಾಫಿ ಗಿಡನೂ ಸಾಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಹಂಗೆ ಈ ಪ್ರಾಬ್ಲಮ್ ಇದೆ ನೋಡಿ. 3 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಬಂತು, ಆದರೆ ಈಗ ಪುನಃ ಮೋಡ ಕವರ್ ಆಗ್ತಾಯಿದೆ. ಬನ್ನಿ ಹೋಗ್ಬಿಟ್ಟು ಕಾಫಿ ತಂದುಬಿಡೋಣ.
ಎಷ್ಟೋ ದಿನ ಆದಮೇಲೆ ಕಾಫಿ ತರಕ್ಕೆ ಹೋಗ್ತಾಯಿದ್ದೀನಿ. ಇದ್ದಾನೆ ಕಸ್ಟಮರ್, ಡ್ರೈವರ್ ಇದ್ದಾರೆ, ಡ್ರೈವರ್ ಮಾಡ್ತಾರೆ. ಮನೆಗೆ ಟೈಮ್ ಬಂದ್ಬಿಟ್ಟು 5 o'clock ಆಗಿದೆ. ಫುಲ್ ಮೋಡ ಎಲ್ಲ ತುಂಬಿಸ್ತಾ ಇದ್ದಾರೆ ಈಗೆಲ್ಲ ನೋಡಿ, ಎಲ್ಲ ಹಾಕ್ತಾಯಿದ್ದಾರೆ. 20% ಕಾಯಿ ಇರ್ಬೋದು ಅಷ್ಟೇ ನೋಡಿ. ಲೋಡ್ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಈಗ ಒಂದು ಚೂರು ಒಂದು 10-15 ಸೆಕೆಂಡ್ಸ್ ಸ್ವಲ್ಪ ಡ್ರಿಸಲ್ ಆಗಿಬಿಡುತ್ತೆ ಈಗ ಸಡನ್ನು. ಅದಕ್ಕೆಲ್ಲ ಅಲ್ಲಿ ಕಣದ ಹತ್ರ ಎಲ್ಲ ಗುಡ್ಡೆ ಮಾಡ್ತಾಯಿದ್ದಾರೆ ಕಾಫಿನೆಲ್ಲ. ನಾವಿಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಲೋಡ್ ಆಗ್ತಿದೆ ನೋಡಿ. ಬಿಸಿಲು ನೋಡಿ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಕಾಫಿ ಕುಯ್ತಲ್ಲ, ಕ್ಲೀನಿಂಗ್ಸ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಕಣ ಫುಲ್ ಆಗಿಬಿಟ್ಟಿದೆ ಮತ್ತು ಮೋಡ ಬೇರೆ ಇತ್ತಲ್ಲ. ಎಕ್ಸ್ಪೆಕ್ಟೆಡ್ ಮೋಡ ಇತ್ತು, ಆದರೆ ಇಲ್ಲ ಸದ್ಯ ನೋಡಿ ಬಿಸಿಲು ಬಂದಿದೆ. ಅದಕ್ಕೇನು ಅಂತಂದರೆ ಡ್ರಿಪ್ ಒಂದು ಬಿಡದಲ್ಲ ಒಂದು 15 ದಿನ ಆಗಿತ್ತು. ನಾನು ನೋಡಿದ್ರಿ, ಹೋಗಿ ನೋಡ್ಕೊಂಬಂದಿದ್ದೆ. ಒಂದು 12 ದಿನ ಆಗಿಬಿಟ್ಟಿತ್ತು ನೀರು ಬಿಡದಲ್ಲೇ. ಈಗ ಬೆಸ್ಟ್, ಯಾಕೆಂತಂದರೆ ನೀರಿದೆ ಅಂತ ಹೇಳ್ಕೊಂಬಿಟ್ಟು ಪದೇ ನೀರು ಬಿಡೋಕ್ಕಾಗಲ್ಲ. ಇಲ್ಲ ಡ್ರಿಪ್ ಇದೆ ಅಂತ ಪದೇ ಬಿಟ್ಟರೆ ನಿಮ್ಗೆ ಏನಾಗುತ್ತೆ ಅಂದರೆ ಆ ಮಾಯ್ಚರ್ ಕ್ರಿಯೇಟ್. ಇನ್ ಕೇಸ್ ಗಿಡಕ್ಕೆ ನೀರು ಬೇಕು ಅಂದಾಗ ಮಾತ್ರ ಯಾವಾಗ ಎಲೆ ಬಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೊಡ್ತೀನಿ ಅಷ್ಟೇ ನಾನು. ಬನ್ನಿ, ಡ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಈ ಫಿಲ್ಟ್ರೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ್ಮೇಲೆ ಇದು ಡ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಸ್ಯಾಂಡ್ ಫಿಲ್ಟ್ರು ಮತ್ತು ಡಿಸ್ಕ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದು ಡಿಸ್ಕ್ ಫಿಲ್ಟ್ರ್ ಕ್ಲೀನ್ ಮಾಡ್ಕೋಬೇಕು. ಮತ್ತಿದ್ರೆ ಸ್ವಲ್ಪ ಗ್ರೀಸ್ ಹಾಕೋಬಿಡಿ ನೋಡಿ ಇಲ್ಲಿಗೆಲ್ಲ ಸುತ್ತ. ಇಲ್ಲಾಂದರೆ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ, ತೆಗಿಯೋಕ್ಕೂ ಕಷ್ಟ ಆಗುತ್ತೆ. ಗ್ರೀಸ್ ಇದ್ದರೆ ಈಸಿ ಬಂದ್ಬಿಡುತ್ತೆ ನೋಡಿ. ಹಿಂಗೆ ನೋಡಿ ಕೂರ್ತಿದ್ದು. ಬನ್ನೀಗ ಸ್ಟಾರ್ಟ್ ಮಾಡೋಣ. ಈಗ ಆ ಕಡೆ ಗೇಟ್ ವಾಲ್ ಓಪನ್ ಮಾಡ್ಕೊಂಬಂದಿದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ವೆದರ್ ಮೇಲೆ ಏನಂತ ಗೊತ್ತಿಲ್ಲ, ಒಂದು 10 ನಿಮಿಷ ಇದೆ ಒಳ್ಳೆ ಬಿಸಿಲು ಬಂದಿದೆ, ಒಳ್ಳೆ ಖುಷಿ ಆಯಿತು ಅಂತಂದೆ. ಈಗ ನೋಡಿದ್ರೆ ಕಂಪ್ಲೀಟ್ ಮೋಡ ಆಗಿಬಿಟ್ಟಿದೆ. ಅದು ಆಗ್ತಾಯಿರುತ್ತೆ, ಮೋಡ ಆಗ್ತಾಯಿರುತ್ತೆ, ಬರ್ತಾಯಿರುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಫೋನ್ ಬರ್ತಾಯಿದೆ. ಬನ್ನಿ ಇಲ್ಲಿ ಈಗ ನೋಡಿ, ಇಲ್ಲಿ ಪ್ರೆಷರ್ ಒಳ್ಳೆ ಹಾರ್ತಾ ಇದೆ. ಆದರೆ ಏನು ನೋಡಿ, ಇಲ್ಲಿ ಲೀಕ್ ಇದೆ ನೋಡಿ. ಇಲ್ಲಿ ಅಂದರೆ ನಿಮಗೆ ವಾಷರ್ ಹೋಗಿದೆ ಅಂತ ವಾಷರ್ ಹಾಕ್ಸ್ಬೇಕು ಈಗ ನೋಡಿ. ಇಲ್ಲಿ ಬರ್ತಾಯಿದೆ ನೀರಿಲ್ಲಿ ದೂರದಿಂದ ಇರೋಣ ನೋಡಿ. ಇವರಿಗೆ ಟ್ರೈನ್ ಮಾಡಿಬಿಟ್ಟಿದ್ದೀನಿ ಈಗ. ನಿಮ್ಗೆ ಗೊತ್ತು, ಅಲ್ಲಿಗೆ ಟ್ಯೂಬ್ ಇಲ್ಲ, ಅಲ್ಲಿಗೆ ಈ ಥರ ಬಿಟ್ಬಿಡ್ತಾರೆ. ಅಲ್ಲೇ ಟ್ಯೂಬ್ ಇರುತ್ತೆ ನಿಮಗೆ ಡ್ರಿಪ್ಪದು. ಆ ಟ್ಯೂಬ್ನ ಎಳ್ಬಿಟ್ಟು ಅಲ್ಲಿ ನೀರು ಬಿಡ್ತಾರೆ. ದರ್ಗೆಲ್ಲ ಹಾಕ್ಬಿಡು ಆಮೇಲೆ ಫ್ರೀಯಾಗಿ. ನನೀಗ ಇದು ಏನಾಗಿತ್ತು, ಟ್ಯಾಂಕ್ದು ಮಾಮೂಲಿ ಕಸ ಕಟ್ಬಿಟ್ಟಿತ್ತು. ಪ್ರಾಬ್ಲಮ್ ಮೇಲೆ ನಿಲ್ಸೋದು. ಇವತ್ತು ಬೆಳಗ್ಗೆ ಕ್ಲೀನ್ ಮಾಡೋದು, ಪುನಃ ಸಾಯಂಕಾಲ ಕಟ್ತಾಯಿತ್ತು. ಅದಕ್ಕೆ ಮುದೋರು ಬಂದಿದ್ದಾರೆ. ಮುದೋರು ಎಷ್ಟು ದಿನ, ವರ್ಷಕ್ಕೆ ಒಂದ್ಸತಿ ಕ್ಲೀನ್ ಮಾಡಿಸ್ಬೇಕಾ, ಹಿಂಗೆ 2 ವರ್ಷಕ್ಕೆ ಒಂದ್ಸತಿನ? ಅದು ವರ್ಷದಲ್ಲಿ ಇದು ಹೊರಗಡೆ ನಿಲ್ಲುತ್ತಲ್ಲ, ಡೀಸೆಲ್ ಸ್ವಲ್ಪ ಒಳಗಡೆ ಇದಿರುತ್ತೆ, ಫುಲ್ಲು ಒಂಥರ ವರ್ಷ ನಿಲ್ಲುತ್ತಲ್ಲ, ಪಾಚಿ ಕಡ್ದಂಗೆ ಆಗ್ಬಿಟ್ಟಿರುತ್ತೆ. ಹೌದು, ಎಲ್ಲ ಕ್ಲೀನ್ ಮಾಡಬೇಕು. ಈಗ ಇದನ್ನ ಬಿಚ್ಚಿಬಿಟ್ಟು ಕ್ಲೀನಿಂಗ್ ಕೊಡ್ತಾ ಇದ್ದೀವಿ. ಮತ್ತೇನು ಸಮಾಚಾರ? ಎಲ್ಲ ಹೇಳ್ಬೇಕು. ಕಾಫಿ ಕುಯ್ದ್ರಾ? ಕಾಫಿನೇ ಇಲ್ಲ ಈ ವರ್ಷ. ಹೌದಾ? ಫುಲ್ಲು ಕಮ್ಮಿ, ಭಾಳ ಕಮ್ಮಿ. ಬಿಚ್ ಕೊಡಿದ್ರೆ ನಾವು ಹೋಗ್ಬಿಟ್ಟು ವಾಶ್ ಮಾಡ್ಸ್ಕೊ ಬರ್ಬೇಕಾಯ್ತು. ನಾವು ವಾಶ್ ಮಾಡ್ತೀವಿ, ಜನಪರ ಹೋಗಿ ವಾಶ್ ಮಾಡ್ಸ್ಕೊ ಬಂದು ಮತ್ತೆ ನಾನು ಆ ಕಡೆ ಬೇರೆ ಒಂದು ಕೆಲಸ ಇದೆ, ಒಂದು ಸರ್ವಿಸ್ ಇದೆ, ಅಲ್ಲಿ ಮಾಡಿ ಬರುತ್ತೆ. ನಾನು ಈ ಕಡೆ ಫಿಟ್ ಮಾಡ್ಕೊಡ್ತೀನಿ. ಹೌದಾ? ಸರ್ವಿಸ್ ಸ್ಟೇಷನ್ ಕೊಟ್ಟರೆ ಆಯ್ತಲ್ಲ? ಸರ್ವಿಸ್ ಸ್ಟೇಷನ್ ಕೊಟ್ಟರೆ ಅಲ್ಲಿ ನೀವು ನಿಂತು ತೋರಿಸ್ಬೇಕದು. ಅಲ್ಲೇ ನಿಂತು ಒಂದ್ಸತಿ ಫುಲ್ಲು ಒಂದ್ಸತಿ ಇದು ಮಾಡಿಸಿ, ಏನು ಹೇಳಿ, ಅಲ್ಲಿ ಕ್ಯಾಸ್ಟಿಂಗ್ ಸೋಡಾ ಇದೆಯಾ ನೋಡಿಸಿ ಅಲ್ಲಿ. ತೋಟಕ್ಕೆ ಬಂದಿದೆ. ಇಲ್ಲಿ ನೋಡಿ ನಮ್ಮ ಜೊತೆ ಯಾರು ಬಂದಿದ್ದಾರೆ? ಗುಲ್ ರೈಸ್. ಏನಮ್ಮ, ಏನು ಸಮಾಚಾರ? ನಾವು ಗುಲ್ ರೈಸ್ ಎಲ್ಲ ಲಾವೋಸಲ್ಲಿ ಒಟ್ಟಿಗಿದ್ವಿ. ಇವರು ಆನ್ ದ ವೇ ಹೋಗ್ತಾ ಫೋನ್ ಮಾಡಿದ್ರು, ಮನೆ ಹತ್ರ ಇದ್ದೀನಿ ಬರ್ತೀನಿ ಅಂತ. ತುಂಬ ಖುಷಿ ಆಯ್ತು, ಬಂದು ಮೀಟ್ ಮಾಡಿದ್ರು. ಮತ್ತೆ ಗುಲ್ ರೈಸ್ ಏನು ಸಮಾಚಾರ? ಹೇಳ್ಬೇಕು, ಹೆಂಗೆ ನಡೀತಿದೆ ಕಾಫಿ? ಚೆನ್ನಾಗಿ ನಡೀತಿದೆ. ಮಧ್ಯದಲ್ಲಿ ಬೇರೆ ಮೋಡ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದೇ ಅದೊಂದು ತಲೆ ಬಿಸಿ ಇದೆ. ಅದು ದೇವರು ಸ್ವಲ್ಪ ಕಾಪಾಡಿದ್ರೆ ನಿಜಾಗ್ಲೂ ಎಲ್ಲರ ಮೇಲೆ ಕರುಣೆ ಮಾಡಿದ್ರೆ. ಇವತ್ತು ಡೇಟ್ ಇವತ್ತು 12 ಅಲ್ಲ, 13ನೇ ತಾರೀಕು ಒಂದು ಮಳೆ ದಾಟ್ಬಿಟ್ರೆ, ಒಂದು ದಿವಸ ನಾಳೆ ಮಂಗಳವಾರ ನಾಟ್ಬಿಟ್ರೆ ನಾಳೆದಿಂದ ನಾವು ಆರಾಮ್ಸಿನ ಫೆಬ್ರವರಿ ಸ್ಪ್ರಿಂಕ್ಲರ್ ಹೊಡೆದಾದ್ಮೇಲೆ ಮಳೆ ಬರ್ಬೋದು. ಮತ್ತೆ ಏನು ಸಮಾಚಾರ? ಹೇಳ್ಬೇಕಾದ್ರೆ ಏನನ್ಸ್ತು ತೋಟ? ಹೆಂಗನ್ಸ್ತು? ಏನು ಕತೆ? ತುಂಬ ಚೆನ್ನಾಗಿದೆ ಕಾರ್ತಿಕ್. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಿ. ಎಲ್ಲ ಕ್ಲೀನು, ರೈಟ್ ಡೈರೆಕ್ಷನಲ್ಲಿ ಒಂದು ಒಳ್ಳೆ ಸೂಟೇಬಲ್ ಲ್ಯಾಂಡಲ್ಲಿ ನೀವು ಒಂದು ಒಳ್ಳೆ ಸ್ಟ್ರಕ್ಚರ್ ಆಗಿ ಒಂದು ತೋಟ ನಿಲ್ಸಿದಿರಿ. ಹೌದೌದು, ಅಷ್ಟೇ ಡೆಡಿಕೇಶನ್, ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನೀವು ತೋಟ ಈ ಲೆವೆಲ್ಗೆ ಬಂದಿರೋದು. ನಿಜವಾಗ್ಲೂ ಡಿಸಿಪ್ಲಿನ್ ಮೇನ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಹೌದು, ಇದು ಕೀ ಟು ಸಕ್ಸಸ್. ಅದು ಹೌದು, ತುಂಬ ಚೆನ್ನಾಗಿದೆ. ಬನ್ನಿ ಈಗ ಅಷ್ಟೇ ಹಿಂಗೆ ಬಂದಿದ್ವಿ, ತೋಟಕ್ಕೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ವ್ಲಾಗಿಗೆ ಸೇರ್ಸೋಣ, ಒಂದು ವ್ಲಾಗ್ ಮಾಡೋಣ. ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದಾಗ ನಮ್ಗೆ ತುಂಬ ಖುಷಿ, ಮಾತಾಡ್ಸೋಕ್ಕೆಲ್ಲ ಹಂಗೆ. ಮತ್ತು ಏನು ಕೆಲಸ ಆಗ್ತಾಯಿದೆ? ತೋಟದಲ್ಲಿ ಕಾಫಿ ನಾಳೆಯಿಂದ ಕುಯ್ಸ್ಬೇಕು. ಹಣ್ಣು ಆಗಕ್ಕೆ ಬಿಟ್ಟಿದ್ವಿ, ಈಗ ನಾಳೆಯಿಂದ ಫುಲ್ ಸ್ಟಾರ್ಟ್ ಆಗ್ತದೆ. ಅರೇಬಿಕಾ ಕುಯ್ಸಿದ್ವಿ, ಸೂಪರ್. ನೆಕ್ಸ್ಟು ಅದೇ ಕಾಫಿ ಕುಯ್ದಿದ ನಂತರ ಅಡಿಕೆ, ಹೌದು, ಮತ್ತೆ ಮೆಣಸು ಕುಯ್ಸ್ಬೇಕು. ಹೌದು, ಏನಂತೀರ ನೀವು? ಫಾಲಿಶ್ ನೋಡ್ಬಿಟ್ಟಿದ್ದು ತುಂಬ ಚೆನ್ನಾಗಿದೆ. ನೋಡಿದ್ದಲ್ಲ,
ನೆಕ್ಸ್ಟ್ ಇಯರ್ ವುಡ್ಡು ತುಂಬ ಒಳ್ಳೆ ಅಷ್ಟೇ ಫಸ್ಲು ಒಳಗಡೆ ಇದೆ, ಎಲೆ ತೆಗ್ದು ತೋರಿಸಿದ್ರೆ ಅಷ್ಟೇ ಫಸ್ಲು ಇದೆ. ಹೌದೌದು. ಎಲೆ ಮೇಲ್ಗಡೆ ಎಲೆ ಕೆಳಗಡೆ ಎಲ್ಲ ನೋಡಿ ಫಸ್ಲು ಜಾಸ್ತಿ. ನಾವು ಏನು ಅಂತಂದರೆ ನಾವು ಈ ಫಸ್ಲು ನೋಡೋಕೆ ಹೋಗ್ಬಿಟ್ಟು ನೆಕ್ಸ್ಟ್ ಇಯರ್ ಫಸ್ಲು ನೋಡಬೇಕು. ಇಲ್ಲಿ ನೋಡಿ ಹಿಂಗೆ ಫೋಲೇಜ್ ಅಂತ ಚೆನ್ನಾಗಿದೆ. ಬನ್ನಿ ಹೋಗೋಣ ಈಗ. ಯಾವುದು ಅರೇಬಿಕಾ ನಿಮ್ಮದು ರೋಬಸ್ಟ ಅಲ್ಲ? ಅರೇಬಿಕಾನು ರೋಬಸ್ಟಾನು. ಅರೇಬಿಕಾ ಮಿನಿಮಮ್ ಕಡಿಮೆನೇ ಇದೆ, ಓಕೆ, ಗಿಡ ಕಡಿಮೆನೆ. ರೋಬಸ್ಟ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದು 15 ಇಯರ್ಸ್ ಪ್ಲಾಂಟ್ ಎಲ್ಲ. 15 ಇಯರ್ಸ್ ಪ್ಲಾಂಟ್. ಹಾಂ. ಅದು ರೋಬಸ್ಟ ಮತ್ತು ಮೆಣಸು. ಹೌದು. ಮತ್ತು ಸಿಕ್ಕಾಬಡೆ ಎಷ್ಟೋ ದಿನದಿಂದ ಕರಿತಿದ್ದಾರೆ ಇವ್ರು ಬನ್ನಿ ಅಂತ. ನಮ್ಗೆ ಟೈಮ್ ಆಗ್ತಿಲ್ಲ, ಯಾವಾಗ ಬರ್ತೇವೆ ನೋಡೋಣ. 100% ನಿಮ್ಮ ತೋಟ ವಿಸಿಟ್ ಮಾಡಲೇಬೇಕು ನಾವು. ಪ್ಲೀಸ್ ವೆಲ್ಕಮ್ ಬನ್ನಿ. ಅದು ಹೆಂಗೈತಿ ಈ ಸತಿ ಲವ್ ಟ್ರಿಪ್ಪು? ತುಂಬ ಚೆನ್ನಾಗಿ, ಭಾರಿ ಮಜಾ ಆಯ್ತಲ್ಲ. ಲಕ್ಸುರಿ. ಹೌದು. ಹಸಿರು, ಈಗ ಊಟ, ಸ್ಟೇ, ಮತ್ತೆ ಟ್ರಾನ್ಸ್ಪೋರ್ಟು. ಹೌದು, ಎಲ್ಲ ನಾವು ಏರ್ ಟ್ರಾನ್ಸ್ಪೋರ್ಟೇ ಮಾಡಿದ್ದು. ಹೌದು, ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಕಡಿಮೆ. ಮತ್ತೆ ಇನ್ನೊಂದು ಏನು ಅಂತಂದರೆ ಜನ ಎಂತ ಕಾಂಟ್ಯಾಕ್ಟು. 65 ಮೆಂಬರ್ಸ್ ನಮಗೆ ಹೌದು ಲಾವೋಸ್ ಅಲ್ಲಿ ಪರಿಚಯ ಆಗಿದ್ದು. ಹೌದು, ಸುಮಾರು ಜನ ಎಲ್ಲಿ ಸಿಕ್ಕಿದ್ರು ಏನ್ ಚೆನ್ನಾಗಿರ ಅಂತ ಕಮ್ಯುನಿಟಿ ಸಿಕ್ದಂಗೆ ಆಗುತ್ತೆ ನಮಗೆ. ಹೆಂಗೆ ಅಂತಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದು ಇವ್ರು ಫೋನ್ ಮಾಡಿ ಬರ್ತೀನಿ ಅಂದಮೇಲೆ ಬನ್ನಿ ಅಂದ. ಯಾಕೆಂದರೆ ನಾವು ಒಂದು ವಾರ ಒಟ್ಟಿಗಿದ್ದರಿಂದ ಫ್ಯಾಮಿಲಿ ಥರ ಆಗಿರ್ತೀವಿ. ನಾವು ಫೋನ್ ಮಾಡಿದಾಗ ಬನ್ನಿ ಅಂದ್ಬಿಡ್ತೀವಿ. ಅದೇ ನಮಗೆ ಒಂದು ದಿನ ಒಟ್ಟಿಗೆ ಉಳಿದ್ರೆ ಅದೇ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಹೌದು, ಸಿಗೋಣ ಅಂದರೆ. ಥ್ಯಾಂಕ್ ಯು ಕಾರ್ತಿಕ್. ಬನ್ನಿ. ಮತ್ತೆ ತುಂಬ ಖುಷಿ ಆಯ್ತು. ಬರ್ತಾರೆ. ಬರ್ತೀನಿ. ಹಾಂ, ಖಂಡಿತ. ನಿಮ್ಮ ತೋಟ ಒಂದ್ಸರಿ ಬರ್ತೀನಿ ನಾನು. ಬನ್ನಿ ಕಾರ್ತಿಕ್, ವೆಲ್ಕಮ್. Know that the ride or die. I keep